ಅಮ್ಮ ಮತ್ತು ಶಿಷ್ಯ. ನನ್ನ ಹೆಸರು ನನ್ನ ಪಾತ್ರ ತಂದೆ ಮತ್ತು ಶಿಷ್ಯ. ನನ್ನ ಹೆಸರು ಪ್ರಮೋದ್, ನನ್ನ ಪಾತ್ರ ಬ್ರಿಟಿಷ್. ನನ್ನ ಹೆಸರು ವರುಣ್, ನನ್ನ ಪಾತ್ರ ಶಿಷ್ಯ. ನನ್ನ ಹೆಸರು ಕಾರ್ತಿಕ್, ನನ್ನ ಪಾತ್ರ. ನನ್ನ ಹೆಸರು ಸಮರ್ಥ್, ನನ್ನ ಪಾತ್ರ ಬ್ರಿಟಿಷ್ ಮತ್ತು ಶಿಕ್ಷಕ. ನನ್ನ ಹೆಸರು ರೋಹಿತ್ ಅಶ್ವ, ನನ್ನ ಪಾತ್ರ ಬಿರ್ಸಾ ಮುಂಡಾ. ನನ್ನ ಹೆಸರು ನಂದೀಶ್, ನನ್ನ ಪಾತ್ರ ಚಿಕ್ಕಪ್ಪ ಮತ್ತು ಶಿಕ್ಷಕ ಬ್ರಿಟಿಷ್ ಅಧಿಕಾರಿ. ನನ್ನ ಹೆಸರು ಪೃಥ್ವಿರಾಜ್, ನನ್ನ ಪಾತ್ರ ಬಿರ್ಸಾ ಮುಂಡಾನ ಶಿಷ್ಯ. ನನ್ನ ಹೆಸರು ಯೋಗೇಶ್, ನನ್ನ ಪಾತ್ರ ಬ್ರಿಟಿಷ್ ನಾಯಕ. ಭಾರತ ಸ್ವಾತಂತ್ರ್ಯ ಹೋರಾಟಗಾರರ ಜನರ. ಈತನ ಹೆಸರು ಬಿರ್ಸಾ. ಈತನು ಜನಿಸಿದ್ದು ಈಗಿನ ಜಾರ್ಖಂಡಿನ ಕುಂತಿ ಗ್ರಾಮದಲ್ಲಿ 15 ನವೆಂಬರ್ 1875ರಂದು ಜನಿಸಿದ. ಈತ ಬುಡಕಟ್ಟು ಸಮುದಾಯದ ಸ್ವಾತಂತ್ರ್ಯ ಹೋರಾಟಗಾರನಾದ. ಈತನ ಜೀವನ ಚರಿತ್ರೆಯನ್ನು ನೋಡೋಣ. ನಮಗೆ ತುಂಬಾ ಕಷ್ಟವಿದೆ. ಇವನನ್ನು ನೋಡಿಕೊಳ್ಳುವುದು ಆಗುವುದಿಲ್ಲ. ನೋಡೋಣ, ದೇವರು ಹೇಗೆ ದಾರಿ ತೋರಿಸುತ್ತಾನೆ ಹಾಗೆ. ನನಗೆ ಒಂದು ಉಪಾಯ ಬಂದಿತು. ನನ್ನ ತಮ್ಮನು ದುಡಿಮೆಯಲ್ಲಿ ಮುಂದಿದ್ದಾನೆ. ಅವನ ಕೈಯಲ್ಲಿ ಕೊಟ್ಟು ಬಿಡೋಣವೇ? ಕೊಟ್ಟು ಬಿಡೋಣ. ಏನಾಯ್ತು ಅಣ್ಣ? ನನ್ನ ಮಗನನ್ನು ಸಾಕುತ್ತೀಯಾ? ನನಗೂ ಮಗನಿಲ್ಲ, ನಿನ್ನ ಮಗನನ್ನು ಜೋಪಾನವಾಗಿ ಸಾಕುತ್ತೇನೆ. ನೀನು ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀಯ ಎಂಬ ನಂಬಿಕೆ ನನಗಿದೆ. ಇವನನ್ನು ಚೆನ್ನಾಗಿ ನೋಡಿಕೊಳ್ಳು. ಆಯ್ತು, ನೀವು ಏನು ಹೇಳುತ್ತೀರಾ ಹಾಗೆ ಮಾಡ್ತೀನಿ. ಎಲ್ಲಿದ್ದೀರಾ ನೀನು? ಅಮ್ಮ, ನಾವು ಇಲ್ಲಿದ್ದೀವಿ, ಬಂದೆ. ನೀನು ಒಬ್ಬನೇ ಕಾಡಿಗೆ ಹೋಗಿದ್ದೆ. ಅಲ್ಲಿ ಹುಲಿ ಅಥವಾ ಕರಡಿ ಎತ್ಕೊಂಡೋದ್ರೆ? ಅಮ್ಮ, ನೀನು ಚಿಂತಿಸಬೇಡ. ಈ ಕಾಡು ನನ್ನ ಗೆಳೆಯ ಮತ್ತು ಇಲ್ಲಿರುವ ಎಲ್ಲ ಪ್ರಾಣಿಗಳು ನನ್ನ ಸಹೋದರಿದ್ದಾಗಿ. ನೀವು ನನಗೇನು ಮಾಡುವುದಿಲ್ಲ. ಹೀಗೆ ಮುಂದೆ ದೊಡ್ಡವನಾಗಿ ಬೆಳೆಯುತ್ತಾನೆ. ತುಂಬಾ ಜಾಣನಿದ್ದಾನೆ ಎಂಬುದು ಅವನ ಚಿಕ್ಕಪ್ಪನಿಗೆ ತಿಳಿದಿರುತ್ತದೆ. ಹಾಗಾಗಿ ಅವನನ್ನು ಗುರುಗಳೇ, ಇವನನ್ನು ಚೆನ್ನಾಗಿ ಓದಿಸಿ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದ್ದೀವಿ. ಆಯಿತು. ಮಿಷನರಿ ಸ್ಕೂಲ್ ಶಿಕ್ಷಕರು ಮತ್ತು ಬ್ರಿಟಿಷರ ನಡುವೆ ಸಂಭಾಷಣೆ. ಬ್ರಿಟಿಷರೇ, ಬುಡಕಟ್ಟು ಜನರು ನಮ್ಮ ಕ್ರಿಶ್ಚಿಯನ್ ಭಾಷೆಗೆ ಬರುತ್ತಿಲ್ಲ. ನೀವೇ ನಮಗೆ ಸಹಾಯ ಮಾಡಬೇಕು. ಆಯ್ತು, ನಾವು ನಿಮಗೆ ಸಹಾಯ ಮಾಡಿದ್ವಿ. ಅದರ ಬದಲಿಗೆ ನೀವು ನಮಗೆ ಒಂದು ಚಿನ್ನ ಮತ್ತು ನಿಮ್ಮ ಜನರನ್ನು ಕೊಡಬೇಕು. ವಿಸ್ತಾರ ಖರ್ಚರಾಗಿ ನಾವು ಕೊಡುತ್ತೇವೆ. ಆಯ್ತು. ನೋಡಿ ಆಫೀಸರ್ ಬಿರ್ಸಾ ಅವರು ನಮ್ಮ ಜನರನ್ನು ಹೇಗೆ ಸಾಯಿಸುತ್ತಿದ್ದಾರೆ. ಅವನನ್ನು ಹೇಗಾದರೂ ಮಾಡಿ ನಾವು ವಶಪಡಿಸಿಕೊಳ್ಳಲೇಬೇಕು. ಹೌದು, ಇವಾಗಿದ್ದರೆ ನಮ್ಮ ಸಮಾಜವನ್ನು ನಾಶ ಮಾಡುತ್ತಾನೆ. ಸ್ನೇಹಿತರೆ, ಇದು ನಮ್ಮ ಕಾಡು. ಇದನ್ನು ಬ್ರಿಟಿಷರು ವಶಪಡಿಸಿಕೊಳ್ಳಲು ಬಾಣಿ ಮಾಡುತ್ತಿದ್ದಾರೆ. ಇದನ್ನು ಹೇಗಾದರೂ ಮಾಡಿ ನಾವು ರಕ್ಷಿಸಿಕೊಳ್ಳಬೇಕು. ಇದನ್ನು ರಕ್ಷಿಸಬೇಕೆಂದರೆ ನಾವು ಆಯುಧವನ್ನು ಎತ್ತಲೇಬೇಕು. ಎತ್ತಿ ನಿಮ್ಮ ಶಸ್ತ್ರಗಳನ್ನು. ಬಿರ್ಸಾ ಮುಂಡಾ, ನೀವು ಅರೆಸ್ಟ್ ನಮ್ಮ ವಶ ಆಗದಿದ್ದರೆ ನಿಮ್ಮ ಜನರನ್ನು ಸಾಯಿಸುತ್ತೇವೆ. ಬಿಟ್ಟು ಬಿಡಿ ಅವರನ್ನು. ಬಿರ್ಸಾನನ್ನು 2.5 ವರ್ಷಗಳ ಕಾಲ ಬ್ರಿಟಿಷ್ ಆಫೀಸರು ಬಂಧಿಸಿದ್ದಾರೆ ಮತ್ತು ಕಠಿಣ ಶಿಕ್ಷೆಯನ್ನು ಕೊಡುತ್ತಾರೆ. 2.5 ವರ್ಷಗಳ ನಂತರ ಅವರನ್ನು ರಿಲೀಸ್ ಮಾಡುತ್ತಾರೆ. ಧಿಕ್ಕಾರ, ಧಿಕ್ಕಾರ, ಬ್ರಿಟಿಷರಿಗೆ ಧಿಕ್ಕಾರ, ಬ್ರಿಟಿಷರಿಗೆ ಧಿಕ್ಕಾರ. ಅವರ ಜನರು ಒಟ್ಟುಗೂಡಿ ಅವರನ್ನು ಗೆಳೆಯರೇ, ಈಗ ಸಮಯ ಬಂದಿದೆ. ನಾವು ಬ್ರಿಟಿಷರ ವಿರುದ್ಧ ಹೋರಾಡಲೇಬೇಕು. ನಮ್ಮ ಕಾಡನ್ನು ಬಿಡಿಸಲೇಬೇಕು. ಬನ್ನಿ, ಹೋರಾಡೋಣ. ಇದ್ದಾರೆ